ಬಲಿಯಾಗಿದೆ. 11 ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಕೆಂಪುಕೋಟೆಯ ಬಳಿ ಆದಂತಹ ಬ್ಲಾಸ್ಟ್ಗೆ 9 ಮಂದಿ ಬಲಿಯಾಗಿರೋದು. ದೆಹಲಿಯಲ್ಲಿ ನಡೆದ ಭೀಕರ ಸ್ಫೋಟ ಇದು. ಕೆಂಪುಕೋಟೆಯ ಬಳಿ ಬ್ಲಾಸ್ಟ್ಗೆ 9 ಮಂದಿ ಬಲಿಯಾಗಿದ್ದಾರೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆ ಇದೆ. ಮೊದಲಿಗೆ ಒಂದು ಕಾರ್ ಬ್ಲಾಸ್ಟ್ ಆಗುತ್ತೆ, ನಂತರ ಮತ್ತೊಂದು ಕಾರು ಸ್ಫೋಟ ಆಗುತ್ತೆ. ಸಂಜೆ 6:55ಕ್ಕೆ ನಡೆದಂತ ಘಟನೆ ಇದು. ಕೆಂಪುಕೋಟೆಯ ಮೆಟ್ರೋ ಸ್ಟೇಷನ್ನ ಬಳಿ ಈ ಘಟನೆ ನಡೆದಿದೆ. ಮೆಟ್ರೋ ಸ್ಟೇಷನ್ನ ಕಾರ್ ಪಾರ್ಕಿಂಗ್, ಅದರ ಪಕ್ಕದಲ್ಲೇ ಮಾರ್ಕೆಟ್ ಏರಿಯಾ ಇದೆ. ಅಲ್ಲಿ ಕಾರ್ ಬ್ಲಾಸ್ಟ್ ಆಗಿರೋದು. 2 ಕಾರ್ನಲ್ಲಿದ್ದ ಸ್ಫೋಟಕ ಬ್ಲಾಸ್ಟ್ ಆಗಿದೆ. ಇತರ 10 ಕಾರ್ಗಳು ಬೆಂಕಿಗಾಹುತಿಯಾಗಿದೆ. ಅಲ್ಲಿಗೆ ಇಷ್ಟು ದೊಡ್ಡ ಅನಾಹುತ ಸಂಭವಿಸಿದೆ. ಕೆಂಪುಕೋಟೆ ಬಳಿ ಪಾರ್ಕ್ ಮಾಡಲಾಗಿದ್ದ ಕಾರ್ಗಳಲ್ಲಿ ಆದಂತ ಸ್ಫೋಟ ಇದು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಒಂದು ಕಾರು ಮೊದಲು ಸ್ಫೋಟ ಆಗುತ್ತೆ, ಅದರ ಬೆನ್ನಲ್ಲೇ ಮತ್ತೊಂದು ಕಾರು ಕೂಡ ಸ್ಫೋಟ ಆಗುತ್ತೆ. ಬ್ಯಾಕ್ ಟು ಬ್ಯಾಕ್ ಈ 2 ಕಾರ್ಗಳು ಸ್ಫೋಟ ಆಗ್ತಾ ಇದ್ದಂತೆ ಅಲ್ಲಿ ಸುತ್ತಮುತ್ತ ಇದ್ದ ಇನ್ನುಳಿದ ಕಾರ್ಗಳಿಗೂ ಬೆಂಕಿ ಹೊತ್ಕೊಂಡಿದೆ. ಪರಿಣಾಮ ಸ್ಫೋಟದ ತೀವ್ರತೆ, ಬೆಂಕಿ ಹೊತ್ತಿ ಉರಿತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಿ. 6:55 ಆಗಿರೋದು. ದೆಹಲಿಯ ಕೆಂಪುಕೋಟೆಯ ಮೆಟ್ರೋ ಸ್ಟೇಷನ್ನ ಬಳಿ ಆದಂತ ದುರಂತ ಇದು. 9 ಮಂದಿ ಬಲಿಯಾಗಿದ್ದಾರೆ ಇಲ್ಲಿವರೆಗಿನ ಮಾಹಿತಿ ಪ್ರಕಾರ. ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಬರ್ತಾ ಇದೆ. ಇಲ್ಲಿವರೆಗಿನ ಅಪ್ಡೇಟ್ ಪ್ರಕಾರ 9 ಮಂದಿ ಬಲಿಯಾಗಿದ್ದಾರೆ. 11 ಜನ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಕೆಂಪುಕೋಟೆ ಬಳಿ ಆದಂತ ಬ್ಲಾಸ್ಟ್ಗೆ 9 ಜನ ಬಲಿಯಾಗಿರೋದು. ಮೊದಲು ಒಂದು ಕಾರ್ನಲ್ಲಿ ಸ್ಫೋಟ ಆಗತ್ತೆ, ನಂತರ ಮತ್ತೊಂದು ಕಾರು ಕೂಡ ಸ್ಫೋಟ ಆಗತ್ತೆ. ಸ್ಥಳದಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ ನೀವು. ಶಾಂತವಾಗಿದ್ದಂತಹ ಇದೇ ಪ್ರದೇಶ ಈಗ ಹೊತ್ತಿ ಉರಿತಾ ಇದೆ. ಆತಂಕ ಜೋರಾಗಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ಆದಂತಹ ಈ ಘಟನೆಗೆ ಜನ ಆತಂಕಕ್ಕೊಳಗಾಗಿದ್ದಾರೆ. ಕೆಂಪುಕೋಟೆಯ ಬಳಿ ಆದಂತಹ ಬ್ಲಾಸ್ಟ್, ಭೀಕರ ಸ್ಫೋಟ ಆಗಿದೆ. ಆದ್ರೆ ಯಾವ ತರಹದ ಸ್ಫೋಟ ಇದು, ಇದರ ಬಗ್ಗೆ ಮಾಹಿತಿಯನ್ನ ಟೀಮ್ ಕಲೆ ಹಾಕ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.